ಹೆಲೋ ಮಕ್ಕಳೇ, ಚಿತ್ರವನ್ನು ಎಚ್ಚರಿಕೆಯಿಂದ ವೀಕ್ಷಿಸಿ. ನಾವು ಈಗ ಯಾವ ವಿಷಯವನ್ನು ಚರ್ಚಿಸಲು ಬಯಸುತ್ತೇವೆ ಎಂಬುದನ್ನು ನೀವೆಲ್ಲರೂ ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಹೌದು, ಫ್ಯಾಬ್ರಿಕ್ ಮತ್ತು ಅದರ ಮೂಲದ ಬಗ್ಗೆ. ಒಳ್ಳೆಯದು. ಇದನ್ನು ನೋಡಿ, ಪರಿಕಲ್ಪನೆ ನಕ್ಷೆ. 7ನೇ ತರಗತಿಯ ಅನಿಮಲ್ ಫೈಬರ್ ಇಂದ ರೇಷ್ಮೆ ಉಣ್ಣೆ ಎಂಬ ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ನಿಂತಿದ್ದೇನೆ. ಇದು ತುಂಬಾ ಆಸಕ್ತಿದಾಯಕವಾಗಿದೆ. ಸೂಕ್ತವಾದ ಚಿತ್ರಗಳೊಂದಿಗೆ ಪರಿಕಲ್ಪನೆ ನಕ್ಷೆಯನ್ನು ವೀಕ್ಷಿಸಿ. ನೈಸರ್ಗಿಕ ನಾರುಗಳ ಮೂಲ ವಿಧಗಳೆಂದರೆ ತರಕಾರಿ ನಾರುಗಳು, ಉದಾಹರಣೆಗೆ ಬೀಜ, ಬಸ್ಟ್, ಎಲೆ, ಕಾಂಡ, ಕಬ್ಬು, ಹುಲ್ಲು, ನಾರು ಮತ್ತು ಬೇರು ನಾರುಗಳು. ಆದರೆ ಪ್ರಾಣಿಗಳ ನಾರುಗಳು ಮತ್ತೆ ಕೂದಲು ಮತ್ತು ರೇಷ್ಮೆ ನಾರುಗಳು ಎಂದು 2 ವಿಧಗಳಾಗಿವೆ. ಕೂದಲಿನ ನಾರುಗಳನ್ನು ಹೊಂದಿರುವ ಪ್ರಾಣಿಗಳು ಒಂಟೆ, ಯಾಕ್, ಲಾಮಾ, ಆಲ್ಪಾಕಾ, ಮೊಲ, ಕುರಿ ಮತ್ತು ಮೇಕೆ. ಮತ್ತು ರೇಷ್ಮೆ ನಾರುಗಳಾದ ಲೇಜಿಂಗ್ಗಳು, ಎಲೆ ಹುಳುಗಳು, ಜಿಗಡಗಳು, ಇರುವೆಗಳು, ನೊಣಗಳು, ಜೇನುನೊಣಗಳು, ಜೀರುಂಡೆಗಳು, ಮೇಲ್ಮೈಗಳು, ರೇಷ್ಮೆ ಹುಳುಗಳು, ಕಣಜ, ಥ್ರಿಪ್ಸ್ ಮತ್ತು ಜೇಡಗಳು. ಖನಿಜ ನಾರುಗಳ ವಿಷಯಕ್ಕೆ ಬಂದರೆ ಆಸ್ಬೆಸ್ಟಾಸ್, ಬ್ರೂಸೈಟ್ ಕೆಲವು ಉದಾಹರಣೆಗಳಾಗಿವೆ. ಆದ್ದರಿಂದ ನಮ್ಮ ಪಠ್ಯಕ್ರಮದ ಪ್ರಕಾರ 7ನೇ ತರಗತಿಗೆ ಪ್ರಮುಖ ನಾರುಗಳನ್ನು ಆಯ್ಕೆ ಮಾಡೋಣ ಮತ್ತು ಉತ್ತಮ ಜ್ಞಾನವನ್ನು ಪಡೆಯೋಣ. ನೀವೆಲ್ಲರೂ ಸಿದ್ಧರಿದ್ದೀರಾ? ಅದು ಏನಾಗಿರಬಹುದು? ರೇಷ್ಮೆ ಮತ್ತು ಉಣ್ಣೆ, ಸರಿಯೇ? ಹೌದು. ಕಲಿಕೆಯ ಉದ್ದೇಶ. ಈ ವಿಡಿಯೋದ ಅಂತ್ಯದ ವೇಳೆಗೆ ನೀವು ಇದನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ರೇಷ್ಮೆಯ ಕತೆ, ಉಣ್ಣೆಯ ಜಗತ್ತು. ಸಸ್ಯವನ್ನು ಪ್ರಾಣಿ ನಾರುಗಳಿಂದ ಹೇಗೆ ಬೇರ್ಪಡಿಸುವುದು? ರೇಷ್ಮೆ ಪತಂಗದ ಜೀವನ ಚಕ್ರವನ್ನು ಪ್ರತಿನಿಧಿಸುವ ಲೇಬಲ್ ಮಾಡಿದ ರೇಖಾಚಿತ್ರವನ್ನು ಬರೆಯಿರಿ. ಗಮನಿಸಬಹುದಾದ ಲಕ್ಷಣಗಳ ಆಧಾರದ ಮೇಲೆ ವಿವಿಧ ರೀತಿಯ ರೇಷ್ಮೆ ನಾರುಗಳನ್ನು ಗುರುತಿಸಿ. ಈ ಪ್ರಮುಖ ಪದಗಳ ಮೇಲೆ ಗಮನ ಹರಿಸೋಣ. ಕೋಕೋನ್, ಸೇರಿ ಸಂಸ್ಕೃತಿ, ರೀಲಿಂಗ್, ಬಟ್ಟೆಗಳು, ಮರುಬಳಕೆ, ಸುಕ್ಕುಗಳು, ರೇಷ್ಮೆ ಪತಂಗ, ರೇಷ್ಮೆ ಹುಳು, ಹಿಪ್ಪುನೇರಳೆ, ಬಾಂಬಿಕ್ಸ್ ಮೋರಿ, ಸಿಲ್ಕ್. ಅದು ಹೇಗೆ ಪ್ರಾರಂಭವಾಯಿತು? ಕಥೆಯನ್ನು ನೋಡಿ. ರೇಷ್ಮೆ ವಿಶ್ವದ ಅತ್ಯಂತ ಬೆಲೆಯ ಬಟ್ಟೆಗಳಲ್ಲಿ ಒಂದಾಗಿದೆ. ಸಂದರ್ಭಗಳು ಮತ್ತು ವಿಶೇಷ ದಿನಗಳಲ್ಲಿ ಧರಿಸುವ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ರೇಷ್ಮೆಯನ್ನು ರೇಷ್ಮೆ ಹುಳುಗಳಿಂದ ಪಡೆಯಲಾಗುತ್ತದೆ. ಅವುಗಳನ್ನು ವಾಣಿಜ್ಯ ಮಟ್ಟದಲ್ಲಿ ಬೆಳೆಸಲಾಗುತ್ತದೆ.
ಈ ಫೈಬರ್ ಅನ್ನು ಹೇಗೆ ಕಂಡುಹಿಡಿಯಲಾಯಿತು ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? 5,000 ವರ್ಷಗಳ ಹಿಂದೆ ಮಾನವ ಕುಲದಿಂದ ಚೀನಾದ ದಂತಕಥೆಯ ಪ್ರಕಾರ ರೇಷ್ಮೆಯನ್ನು ಚೀನಾದ ಸಾಮ್ರಾಜ್ಞಿ ಲೀಜು ಕಂಡುಹಿಡಿದಳು. ಇದು ಕ್ಸಿಯಾ ದೇಶಕ್ಕೆ ಸೇರಿದೆ. ಅವಳು ತನ್ನ ತೋಟದಲ್ಲಿ ಹಿಪ್ಪು ನೇರಳೆ ಮರಗಳ ಎಲೆಗಳನ್ನು ತಿನ್ನುತ್ತಿರುವ ಬಿಳಿ ಹುಳುವನ್ನು ನೋಡಿದಳು. ಹುಳುಗಳು ತಮ್ಮ ಸುತ್ತಲೂ ಹೊಳೆಯುವ ಗೂಡನ್ನು ತಿರುಗಿಸುವುದನ್ನು ನೋಡಿ ಅವಳು ಆ ಕೆಲವು ಗೂಡುಗಳನ್ನು ಸಂಗ್ರಹಿಸಿದಳು. ಆಕಸ್ಮಿಕವಾಗಿ ರೇಷ್ಮೆ ಗೂಡುಗಳು ಚಹಾ ಕಪ್ಗೆ ಬಿದ್ದವು. ರೇಷ್ಮೆ ಗೂಡುಗಳು ಉದ್ದವಾದ ದಾರವನ್ನು ಮಾಡುತ್ತಿರುವುದನ್ನು ಅವಳು ಗಮನಿಸಿದಳು. ಅದು ತುಂಬಾ ಬಲವಾದ ಮತ್ತು ಮೃದುವಾಗಿತ್ತು. ಈ ರೀತಿಯಾಗಿ ರೇಷ್ಮೆಯ ನಾರನ್ನು ಕಂಡುಹಿಡಿಯಲಾಯಿತು. ಆದರೆ ಚೀನಿಯರು ರೇಷ್ಮೆಯ ರಹಸ್ಯವನ್ನು 1000 ವರ್ಷಗಳವರೆಗೆ ಕಾಪಾಡಿದರು. ಅದರ ನಂತರ ವ್ಯಾಪಾರಿಗಳು ಮತ್ತು ಪ್ರಯಾಣಿಕರು ಸುಮಾರು 1900 ವರ್ಷಗಳ ಹಿಂದೆ ಭಾರತ ಸೇರಿದಂತೆ ವಿಶ್ವದ ವಿವಿಧ ಭಾಗಗಳಿಗೆ ರೇಷ್ಮೆಯನ್ನು ಪರಿಚಯಿಸಿದರು. ಭಾರತೀಯ ರಾಜಕುಮಾರರನ್ನು ಮದುವೆಯಾದ ಚೀನಿ ರಾಜಕುಮಾರರು ರೇಷ್ಮೆ ಹುಳುಗಳನ್ನು ಭಾರತಕ್ಕೆ ತಂದು ಹಿಪ್ಪು ನೇರಳೆ ಎಲೆಗಳನ್ನು ತಿನ್ನಿಸಿದರು. ಭಾರತದಲ್ಲಿ ರೇಷ್ಮೆ ಉತ್ಪಾದನೆಯನ್ನು ಪ್ರಾರಂಭಿಸಿದರು. ಪ್ರಸ್ತುತ ವಿಶ್ವ ರೇಷ್ಮೆ ಉತ್ಪಾದನೆಯು ವರ್ಷಕ್ಕೆ ಸುಮಾರು 125,000 ಮೆಟ್ರಿಕ್ ಟನ್ ಎಂದು ಅಂದಾಜಿಸಲಾಗಿದೆ. ವಿಶ್ವದ 80% ರೇಷ್ಮೆ ಉತ್ಪಾದನೆಯೊಂದಿಗೆ ಚೀನಾ ಮೊದಲ ಸ್ಥಾನದಲ್ಲಿದ್ದರೆ 10% ರೇಷ್ಮೆ ಉತ್ಪಾದನೆಯೊಂದಿಗೆ ಭಾರತ 2ನೇ ಸ್ಥಾನದಲ್ಲಿದೆ. ದೃಶ್ಯ 9. ರೇಷ್ಮೆ ಪತಂಗದ ಜೀವನ ಚಕ್ರದ ಚಿತ್ರವನ್ನು ನೋಡುವ ಮೂಲಕ ನಿಮ್ಮ ತಿಳುವಳಿಕೆಯನ್ನು ಸರಳೀಕರಿಸೋಣ. ರೇಷ್ಮೆ ಪತಂಗದಿಂದ ರೇಷ್ಮೆಯನ್ನು ಹೇಗೆ ಪಡೆಯಲಾಗುತ್ತದೆ? ವಿಡಿಯೋವನ್ನು ಆನಂದಿಸಿದ್ದೀರಾ ಮಕ್ಕಳೇ? ರೇಷ್ಮೆ ಪತಂಗದಿಂದ ಬಟ್ಟೆಯನ್ನು ಹೇಗೆ ತಯಾರಿಸಲಾಗುತ್ತದೆ? ನೀವು ವಿವರವಾಗಿ ತಿಳಿದುಕೊಳ್ಳಲು ಬಯಸಿದರೆ ಮುಂದಿನ ವಿಡಿಯೋವನ್ನು ನೋಡಿ. ರೇಷ್ಮೆ ಸಂಸ್ಕರಣೆ ಹಂತ ಹಂತವಾಗಿ ಬಹಳ ಸ್ಪಷ್ಟವಾಗಿ ನೋಡೋಣ. ಅದಕ್ಕೂ ಮೊದಲು ಉಣ್ಣೆಯ ಒಂದು ಸಣ್ಣ ಪರಿಚಯವನ್ನು ನೋಡೋಣ. ಬನ್ನಿ ಉಣ್ಣೆಯ ಜಗತ್ತಿಗೆ ಬರೋಣ. ಉಣ್ಣೆ ಬಟ್ಟೆಗಳು ಮಾನವ ನಾಗರಿಕತೆಯಷ್ಟೇ ಪ್ರಾಚೀನವಾಗಿವೆ. ಪುರಾತತ್ವ ಪುರಾವೆಗಳ ಪ್ರಕಾರ ಉಣ್ಣೆ ಕುರಿಗಳನ್ನು ಸಾಕುವುದು ಕ್ರಿಸ್ತಪೂರ್ವ 6000ರ ಸುಮಾರಿಗೆ ಆರಂಭಿಕ ಇರಾನಿಯರನ್ನು ಪ್ರಾರಂಭಿಸಿರಬಹುದು. ನೇಯ್ದ ಉಣ್ಣೆ ಉಡುಪುಗಳು 2000ರಿಂದ 3000 ವರ್ಷಗಳ ನಂತರದವು. ಹದಿನೈದನೇ ಶತಮಾನದಲ್ಲಿ ಬ್ರಿಟಿಷರು ಉಣ್ಣೆ ಕಳ್ಳಸಾಗಾಣಿಕೆಯನ್ನು ನಿಯಂತ್ರಿಸಲು ಕಾನೂನುಗಳನ್ನು ಮಾಡಿದರು ಮತ್ತು ಒಂದು ಸಮಯದಲ್ಲಿ ಅವರು ಜನರನ್ನು ಅವರ ಕೈಗಳನ್ನು ಕತ್ತರಿಸುವ ಮೂಲಕ ಶಿಕ್ಷಿಸಿದರು. ಕೈಗಾರಿಕಾ ಕ್ರಾಂತಿಯು ಉಣ್ಣೆಯ ಸಾಮೂಹಿಕ ಉತ್ಪಾದನೆಯನ್ನು ಪರಿಚಯಿಸಿತು. ಉಣ್ಣೆ ಉತ್ಪಾದನೆಯ ನಾಯಕರು ಆಸ್ಟ್ರೇಲಿಯಾ ಮತ್ತು ಚೀನಾ. ಈಗ ಉಣ್ಣೆಯ ಬಗ್ಗೆ ತಿಳಿಯಲು ಚಿತ್ರದಲ್ಲಿ ವೇಗವಾಗಿ ಹೋಗೋಣ. ಪ್ರಾಣಿಗಳ ಚರ್ಮವನ್ನು ಧರಿಸುವ ಜನರ ಕಥೆಗಳನ್ನು ನೀವು ಓದಿರಬಹುದು. ಪ್ರಾಚೀನ ಮಾನವನು ಬಳಸಿದ ಬಟ್ಟೆಯ ಆರಂಭಿಕ ರೂಪವೆಂದರೆ
ಚರ್ಮ ಅಥವಾ ತುಪ್ಪಳದ ರೂಪದಲ್ಲಿ ಪ್ರಾಣಿಗಳ ನಾರು. ಕ್ರಿಸ್ತಪೂರ್ವ 7ನೇ ಶತಮಾನದ ಹೊತ್ತಿಗೆ ಜನರು ಉಣ್ಣೆ ಬಟ್ಟೆಗಳನ್ನು ಖರೀದಿಸಲು ಪ್ರಾರಂಭಿಸಿದರು ಮತ್ತು ಕಚ್ಚಾ ಉಣ್ಣೆ ಇತರ ಸರಕುಗಳು ಮತ್ತು ಲೋಹಗಳ ವಿನಿಮಯಕ್ಕೆ ಸಾಧನವಾಗಿತ್ತು ಎಂದು ತಿಳಿದಿತ್ತು. ಉಣ್ಣೆ ಸಂಸ್ಕರಣೆ ಮತ್ತು ಉಣ್ಣೆಯಿಂದ ಬಟ್ಟೆ ತಯಾರಿಸುವ ಬಗ್ಗೆ ವಿವರವಾಗಿ ತಿಳಿಯಲು 3ನೇ ವಿಡಿಯೋವನ್ನು ವೀಕ್ಷಿಸಿ. ನೆನಪಿಡಬೇಕಾದ ಅಂಶಗಳು: ನೈಸರ್ಗಿಕ ನಾರುಗಳ ಮೂಲ ವಿಧಗಳೆಂದರೆ ತರಕಾರಿಗಳ ನಾರುಗಳು, ಉದಾಹರಣೆಗೆ ಬೀಜ, ಬಾಸ್ಟ್ ಇತ್ಯಾದಿ. ಆದರೆ ಪ್ರಾಣಿಗಳ ನಾರುಗಳು ಮತ್ತೆ ಕೂದಲು ಮತ್ತು ರೇಷ್ಮೆ ನಾರುಗಳು ಎಂದು 2 ವಿಧಗಳಾಗಿವೆ. ಕೂದಲಿನ ನಾರುಗಳನ್ನು ಹೊಂದಿರುವ ಪ್ರಾಣಿಗಳೆಂದರೆ ಒಂಟೆ, ಯಾಕ್ತ್ಯಾದಿ ಮತ್ತು ರೇಷ್ಮೆ ನಾರುಗಳಾದ ಲೇಸಿಂಗ್, ಎಲೆ ಹಾಪರ್ ಇತ್ಯಾದಿ. ಸಿಲ್ಕ್ನ ಕತೆ ಅದು ಪ್ರಾರಂಭವಾದದ್ದು ಹೀಗೆ. ರೇಷ್ಮೆ ಪತಂಗದ ಜೀವನ ಚಕ್ರ. ಪ್ರಾಚೀನ ಮಾನವನ ನಾಗರಿಕತೆಯ ಅವಧಿಯಲ್ಲಿ ಉಣ್ಣೆ ಬಟ್ಟೆಗಳು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಜ್ಞಾನಕ್ಕಾಗಿ ಹೆಚ್ಚಿನ ವಿಡಿಯೋಗಳನ್ನು ಪಡೆಯಲು ಲೈಕ್ ಮಾಡಿ, ಹಂಚಿಕೊಳ್ಳಿ ಮತ್ತು ಚಂದಾದಾರರಾಗಿ. ಬಾಯ್ ಮಕ್ಕಳೇ, ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ನೋಡೋಣ.